Hello students, the topic of this session is life cycle of thread and thread methods. In the previous session we have discussed about multi-threading concept ಮತ್ತೆ ಒಂದು ಸಿಂಪಲ್ ಥ್ರೆಡ್ ಪ್ರೋಗ್ರಾಮ್ ಹೇಗೆ ರನ್ ಮಾಡೋದು, ಅದು ಪ್ಯಾರಲಲ್ ಮ್ಯಾನರಲ್ಲಿ ಹೇಗೆ ರನ್ ಆಗುತ್ತೆ ಅಂತ ಡೆಮೋ ಪ್ರೋಗ್ರಾಮ್ ಇದೆಲ್ಲ ನೋಡಿದ್ವಿ. Thread life cycle. What are the different stages or states of a thread? ಅದನ್ನು ನಾವು ಈ ಒಂದು ಸೆಷನಲ್ಲಿ ಡಿಸ್ಕಷನ್ ಮಾಡೋಣ. ಡಿಫ್ರೆಂಟ್ ಸ್ಟೇಟ್ಸ್ಗೆ ಹೋಗಬೇಕು ಅಂತಂದರೆ ಡಿಫ್ರೆಂಟ್ ಮೆಥಡ್ಸ್, ಇಟ್ ರಿಕ್ವೈರ್ಸ್ ಡಿಫ್ರೆಂಟ್ ಮೆಥಡ್ಸ್. ಎ ಥ್ರೆಡ್ ಈಸ್ ಆಲ್ವೇಸ್ ಇನ್ ಒನ್ ಆಫ್ ದೀಸ್ 5 ಸ್ಟೇಟ್ಸ್. ಅದು ಯಾವ್ಯಾವ ಸ್ಟೇಟು? ಫಸ್ಟ್ ಒನ್ ಈಸ್ ಎ ನ್ಯೂ ಬಾರ್ನ್ ಸ್ಟೇಟ್. Second one is runnable state. Third one running state. First thread create ಆದಾಗ ನ್ಯೂ ಬಾರ್ನ್ ಸ್ಟೇಟಲ್ಲಿರುತ್ತೆ. ಅದಕ್ಕೆ ರಿಸೋರ್ಸಸ್ ಅಲಾಟ್ ಆಗಿದೆ, ಬಟ್ ಎಕ್ಸಿಕ್ಯೂಷನ್ ಆಗೋಕ್ಕೆ ಚಾನ್ಸ್ ಸಿಕ್ಕಿಲ್ಲ. ರೆಡಿಯಾಗಿದೆ ಎಕ್ಸಿಕ್ಯೂಷನ್ ಆಗಬೇಕು ಅಂತ. ನೀವು ಆಪ್ರೇಟಿಂಗ್ ಸಿಸ್ಟಮಲ್ಲಿ ಈ ರೀತಿ ಒಂದು ಶೆಡ್ಯೂಲಿಂಗ್ ಕಾನ್ಸೆಪ್ಟ್ಸಲ್ಲಿ ಈ ಒಂದು ಐಡಿಯಾ ಇರುತ್ತೆ ನಿಮಗೆ. ಡಿಫ್ರೆಂಟ್ ಸ್ಟೇಜಸ್ ಆಫ್ ದಿ ಪ್ರಾಸೆಸ್ಸಲ್ಲಿ ನೋಡಿರ್ತೀರ. ಅದೇ ರೀತಿ ಇಲ್ಲಿ ಥ್ರೆಡ್ಗೆ ನಾವು ಡಿಸ್ಕಷನ್ ಮಾಡ್ತಾ ಇದ್ದೀವಿ. ಡಿಫ್ರೆಂಟ್ ಸ್ಟೇಜಸ್, ರಿಸೋರ್ಸಸ್ ಇದೆ, ಇನ್ನೂ ರನ್ ಆಗೋಕ್ಕೆ ಅದಕ್ಕೆ ಟೈಮ್ ಸ್ಲಾಟ್ ಅಲೋಕೇಟ್ ಆಗಿಲ್ಲ, ಅದರಿಂದ ಚಾನ್ಸ್ ಸಿಕ್ಕಿಲ್ಲ, ರನ್ ಆಗ್ತಾ ಇಲ್ಲ, ರನ್ ಆಗೋಕ್ಕೆ ರೆಡಿಯಾಗಿ ಕೂತಿದೆ. ಆಪ್ರೇಟಿಂಗ್ ಸಿಸ್ಟಮ್ ಕಾನ್ಸೆಪ್ಟಲ್ಲಿ ರೆಡಿ ಸ್ಟೇಟ್ ಅಂತ ಹೇಳ್ತೀರ. ನೆಕ್ಸ್ಟು ರನ್ ಆಗ್ತಾ ಇದೆ, ರನ್ನಿಂಗ್ ಸ್ಟೇಟ್. ಬ್ಲಾಕ್ ಆಗಿದೆ, ಥ್ರೆಡ್ ಸ್ಲೀಪಿಂಗ್ ಸ್ಟೇಟ್, ವೇಟಿಂಗ್ ಸ್ಟೇಟ್, ಸಸ್ಪೆಂಡೆಡ್ ಸ್ಟೇಟ್. ಈ ಯಾವುದಾದ್ರೂ ಸ್ಟೇಟಲ್ಲಿದ್ದರೆ ಇಟ್ ಈಸ್ ಕನ್ಸಿಡರ್ಡ್ ಆ್ಯಸ್ ಎ ಬ್ಲಾಕ್ಡ್ ಥ್ರೆಡ್. ಬ್ಲಾಕ್ಡ್ ಥ್ರೆಡ್ಡು ಮತ್ತೆ ಎಕ್ಸಿಕ್ಯೂಷನ್ನ ರೆಸ್ಯೂಮ್ ಮಾಡ್ಕೊಳ್ಳೋ ಕೆಪಾಸಿಟಿ ಇರುತ್ತೆ. ಫೈನಲಿ ಇಟ್ ಮೂವ್ಸ್ ಟು ದಿ ಡೆಡ್ ಸ್ಟೇಟ್, ಅಂದರೆ ಕಂಪ್ಲೀಟ್ ತನ್ನೆಲ್ಲ ಮೆಥಡ್ ಎಕ್ಸಿಕ್ಯೂಷನ್ನ ಸ್ಟಾಪ್ ಮಾಡ್ಕೊಳ್ಳುತ್ತೆ. ದಿಸ್ ಈಸ್ ದಿ ಡೆಡ್ ಸ್ಟೇಟ್. ಯು ಕ್ಯಾನ್ ಹ್ಯಾವ್ ಎ ಲುಕ್ ಅಟ್ ದಿ ಡಯಾಗ್ರಾಮ್. ಈ ಒಂದು ಮ್ಯಾನರ್ನಲ್ಲಿ ಬೈ ಮೇಕಿಂಗ್ ಯೂಸ್ ಆಫ್ ದಿ ಮೆಥಡ್ಸ್ ಲೈಕ್ ಸ್ಟಾರ್ಟ್, ಆ್ಯಸ್ ವಿ ಡಿಸ್ಕಸ್ಡ್ ಇನ್ ಪ್ರೀವಿಯಸ್ ಸೆಷನ್. ರನ್ ಮೆಥಡ್ ಇದು ಡಿಸ್ಕಷನ್ ಮಾಡಿದ್ವಿ. ರನ್ ಆಗಬೇಕು ಅಂದರೆ ರನ್ನಿಂಗ್ ಸ್ಟೇಟಲ್ಲಿ ಇದು ಬೇಕು, ರನ್ ಮೆಥಡ್. ಎಂಡ್ ಆಫ್ ಎಕ್ಸಿಕ್ಯೂಷನ್, ಸ್ಲೀಪ್ ಮೆಥಡ್, ವೇಟ್ ಮೆಥಡ್, ಅದೊಂದು ಬ್ಲಾಕ್ಡ್ ಸ್ಟೇಟ್. ಈ ರೀತಿ ದಿ ಲೈಫ್ ಸೈಕಲ್ ಆಫ್ ಎ ಥ್ರೆಡ್ ಗೋಸ್. A new thread begins its life cycle in the new state. It remains in this state until the program starts the thread. ಥ್ರೆಡ್ ಆಬ್ಜೆಕ್ಟ್ ಕ್ರಿಯೇಷನ್ ಮಾಡೋದು ನಾವು ಲಾಸ್ಟ್ ಸೆಷನಲ್ಲಿ ನೋಡಿದ್ವಿ. ಅದರಲ್ಲಿ ಕ್ಲಾಸ್ ಎ, ಕ್ಲಾಸ್ ಬಿ, ಕ್ಲಾಸ್ ಸಿನಲ್ಲಿ ಥ್ರೆಡ್ ಆಬ್ಜೆಕ್ಟು ಇನ್ ಸಮ್ವಾಟ್ ಡಿಫ್ರೆಂಟ್ ಮೆಥಡ್ ವಿ ಹ್ಯಾಡ್ ಕ್ರಿಯೇಟೆಡ್. ಥ್ರೆಡ್ ಆಬ್ಜೆಕ್ಟ್ ಜೊತೆಗೆ ಸ್ಟಾರ್ಟ್ ಮೆಥಡು ಅಟ್ಯಾಚ್ ಆಗಿತ್ತು. ವೆನ್ ವಿ ಕ್ರಿಯೇಟ್ ಎ ಥ್ರೆಡ್ ಆಬ್ಜೆಕ್ಟ್, ಥ್ರೆಡ್ ಈಸ್ ಬಾರ್ನ್ ಆ್ಯಂಡ್ ಸೆಟ್ ಟು ಬಿ ಇನ್ ನ್ಯೂ ಬಾರ್ನ್ ಸ್ಟೇಟ್. ಅಲ್ಲಿ ಒಂದು ಕ್ಲಾಸ್ ಎ ಈಕ್ವಲ್ ಟು ನ್ಯೂ ಅಂತ ಇರಲಿಲ್ಲ, ಅಷ್ಟೇ ಎ ಮೆಥಡ್ ಡಾಟ್ ಸ್ಟಾರ್ಟ್ ಅಂತ ನಾವು ನೋಡಿದ್ವಿ. ಅಲ್ಲಿ ಆ್ಯಕ್ಚುಲಿ ಥ್ರೆಡ್ ಆಬ್ಜೆಕ್ಟ್ ಕ್ರಿಯೇಟ್ ಆಗಿದೆ. It's equivalent to creating new object using the NUW, new operator. Thread born ಆಗಿದೆ ಅಂತ ಅರ್ಥ. It's a new born state. It is not yet scheduled for running. ಏನಕ್ಕೆ ಇಟ್ಸ್ ನಾಟ್ ಶೆಡ್ಯೂಲ್ಡ್ ಫಾರ್ ರನ್ನಿಂಗ್ ಅಂದರೆ ಇನ್ನೂ ರಿಸೋರ್ಸಸ್ ಸಿಕ್ಕಿಲ್ಲ, ಜಸ್ಟ್ ಆಗ ಕ್ರಿಯೇಟ್ ಆಗಿದೆ ಥ್ರೆಡ್. ಅಟ್ ದಿಸ್ ಸ್ಟೇಟ್ ವಿ ಕ್ಯಾನ್ ಡೂ ಓನ್ಲಿ ಒನ್ ಆಫ್ ದಿ ಫಾಲೋಯಿಂಗ್ ಥಿಂಗ್ಸ್. ಅದನ್ನು ಶೆಡ್ಯೂಲ್ ಮಾಡ್ಬೋದು ಫಾರ್ ರನ್ನಿಂಗ್ ಯೂಸಿಂಗ್ ಸ್ಟಾರ್ಟ್ ಮೆಥಡ್, kill it using stop method.
ನಮಗದು ಬೇಡ ಅಂತಂದರೆ ಯು ಕ್ಯಾನ್ ಸ್ಟಾಪ್ ದಿ ಥ್ರೆಡ್. ಆಗ ಡೈರೆಕ್ಟ್ ಅದು ಡೆಡ್ ಸ್ಟೇಟ್ಗೆ ಹೋಗುತ್ತೆ. ಆ ಥ್ರೆಡ್ ಅಲ್ಲೇ ಸ್ಟಾಪ್ ಮಾಡಬೇಕು ಅಂದರೆ, ಅಥವಾ ಅದಕ್ಕೆ ಶೆಡ್ಯೂಲಿಂಗ್ ಮಾಡಿದ್ರೆ ಯೂಸಿಂಗ್ ಸ್ಟಾರ್ಟ್ ಮೆಥಡ್. ನಾವು ಸ್ಟಾರ್ಟ್ ಮೆಥಡ್ ಅಸೈನ್ ಮಾಡಿದ್ವಿ. ಸೊ ಅದು ರನ್ ಆಗಿ ನಮಗೆ ಕ್ಲಾಸ್ ಎ ಒಂದು ಇಟಿರೇಷನ್ ರನ್ ಆಯಿತು, ನೆಕ್ಸ್ಟ್ 2 ಕ್ಲಾಸ್ ಬಿ ಇಟಿರೇಷನ್ಸ್, ನೆಕ್ಸ್ಟ್ 3 ಕ್ಲಾಸ್ ಸಿ ಇಟಿರೇಷನ್ಸ್, ಎಗೈನ್ ಕ್ಲಾಸ್ ಬಿ ರಿಮೈನಿಂಗ್ 3 ಇಟಿರೇಷನ್ಸ್. ಈ ರೀತಿ ನೋಡ್ತಾ ಹೋದ್ವಿ ನಾವು. ಫೈನಲಿ ಎಲ್ಲ ಕ್ಲಾಸು ಎಕ್ಸಿಟ್ ಆಯಿತು. ಅದರದ್ದು ಇಟಿರೇಷನ್ ಕಂಪ್ಲೀಟ್ ಆದಮೇಲೆ ಎಕ್ಸಿಟ್ ಆಯಿತು ಅಂದರೆ ಅದು ಸ್ಟಾಪ್ ಸ್ಟೇಟ್ ಆರ್ ದಿ ಡೆಡ್ ಸ್ಟೇಟ್, ವಾಟ್ ವಿ ಸಾ ಆನ್ ದಿ ಲೈಫ್ ಸೈಕಲ್ ಆಫ್ ಎ ಥ್ರೆಡ್. ಲಾಸ್ಟ್ ಸ್ಟೇಟ್ ಏನಿದೆ ಡೆಡ್ ಸ್ಟೇಟು, ಇದಕ್ಕೆ ಅದು ಮೂವ್ ಆಗಿದೆ ಅಂತ ಅರ್ಥ. ಇನ್ನು ಜಸ್ಟ್ ಕ್ರಿಯೇಟ್ ಮಾಡ್ಕೊಂಡಿದ್ದೀವಿ, ವಿ ಹ್ಯಾವ್ ನಾಟ್ ಎಟ್ ಶೆಡ್ಯೂಲ್ಡ್ ಇಟ್ ಫಾರ್ ರನ್ನಿಂಗ್. ಕ್ರಿಯೇಟ್ ಮಾಡ್ಕೊಂಡಿದ್ದೀವಿ. ಕ್ರಿಯೇಟ್ ಆದಮೇಲೆ ಡಾಟ್ ಸ್ಟಾರ್ಟ್ ಕೊಟ್ಟು ಶೆಡ್ಯೂಲಿಂಗು ತಗೋಬೋದು, ಇಲ್ಲ ಅದನ್ನು ಡೆಡ್ ಸ್ಟೇಟ್ಗೂ ಕಳಿಸ್ಬೋದು. ಸೊ ದಿಸ್ ಈಸ್ ನ್ಯೂ ಬಾರ್ನ್ ಸ್ಟೇಟ್. ನೆಕ್ಸ್ಟು, ವೆನ್ ಇಟ್ ಈಸ್ ಬೀಂಗ್ ಶೆಡ್ಯೂಲ್ಡ್ ಫಾರ್ ರನ್ನಿಂಗ್, ಥ್ರೆಡ್ ಈಸ್ ಇನ್ ರನ್ನೆಬಲ್ ಸ್ಟೇಟ್ ಆಫ್ಟರ್ ಇನ್ವೊಕೇಶನ್ ಆಫ್ ಸ್ಟಾರ್ಟ್ ಮೆಥಡ್, ಬಟ್ ದಿ ಥ್ರೆಡ್ ಶೆಡ್ಯೂಲರ್ ಹ್ಯಾಸ್ ನಾಟ್ selected it to be running thread. ಶೆಡ್ಯೂಲಿಂಗ್ ಸಾಫ್ಟ್ವೇರು ಅದನ್ನು ಸೆಲೆಕ್ಟ್ ಮಾಡ್ಕೊಂಡಿಲ್ಲ ಪರ್ಟಿಕ್ಯುಲರ್ ಥ್ರೆಡ್ನ. ಸೆಲೆಕ್ಷನ್ ಮಾಡ್ಕೊಂಡಾಗ ಮಾತ್ರ ರಿಸೋರ್ಸಸ್ಸು ಅಲೋಕೇಟ್ ಆಗುತ್ತೆ. ಆ್ಯಸ್ ಯು ಹ್ಯಾವ್ ಲರ್ನ್ಡ್ ಇನ್ ಆಪ್ರೇಟಿಂಗ್ ಸಿಸ್ಟಮ್ ಕಾನ್ಸೆಪ್ಟ್, ರಿಸೋರ್ಸ್ ಅಲೋಕೇಶನ್ ಅಂದರೆ ಅದಕ್ಕೆ ಒಂದು ಪ್ರೈಮರಿ ಮೆಮೊರಿ ಅಲೋಕೇಶನ್ ಇರ್ಬೋದು, ಅಥವಾ ಅಕಾರ್ಡಿಂಗ್ ಟು ದಟ್ ಪ್ರೋಗ್ರಾಮ್ ಇನ್ನು ಯಾವುದೇ ರಿಸೋರ್ಸ್ ಅಲೋಕೇಶನ್ ಇರ್ಬೋದು. ಫಾರ್ ಎಕ್ಸಾಂಪಲ್, ಇಟ್ಸ್ ಎ ಪ್ರೋಗ್ರಾಮ್ ಫಾರ್ ಪ್ರಿಂಟಿಂಗ್ ಸಮಥಿಂಗ್. ಆಗ ಆ ರಿಸೋರ್ಸು ಪ್ರಿಂಟರ್ ಆಗಿರ್ಬೋದು, ಆರ್ ಇಟ್ ಮೇ ಬಿ ಎ ಪ್ರೋಗ್ರಾಮ್ ಇನ್ವಾಲ್ವಿಂಗ್ ರೀಡಿಂಗ್ ಸಮ್ ಕಂಟೆಂಟ್ ಫ್ರಮ್ ದಿ ಫೈಲ್ ಆ್ಯಂಡ್ ಇನ್ಪುಟ್ಟಿಂಗ್, taking input from that file and providing that as a input to your own program. ಸೊ ಅಂಥ ಕೇಸಸ್ಸಲ್ಲಿ ಹಾರ್ಡ್ ಡಿಸ್ಕಿಂದ ಫೈಲ್ ರೀಡ್ ಆಗಬೇಕು. ಫೈಲ್ ರೀಡ್ ಆಗಿ ಆ ಒಂದು ಫೈಲಲ್ಲಿರೋ ಕಂಟೆಂಟು ನಿಮ್ಮ ಪ್ರೋಗ್ರಾಮ್ಗೆ ಇನ್ಪುಟ್ ಆಗಬೇಕು. ಅಂಥ ಕೇಸಸ್ಸಲ್ಲಿ ಯು ನೀಡ್ ಹಾರ್ಡ್ ಡಿಸ್ಕ್ ಆ್ಯಸ್ ಎ ರಿಸೋರ್ಸ್. ಇನ್ಯಾವುದೋ ನೆಟ್ವರ್ಕ್ ಬೇಸ್ಡ್ ಪ್ರೋಗ್ರಾಮ್ ಅಂತಂದರೆ ನೆಟ್ವರ್ಕಿಂಗಿಂದ ಏನೋ ಇನ್ಪುಟ್ ತಗೋತಾ ಇರ್ಬೋದು. ಅಂದರೆ ಇನ್ನೊಂದು ಯಾವುದೋ ಸಿಸ್ಟಮಲ್ಲಿ ಇರೋ ಅಂಥ ಇನ್ಪುಟ್ನ ನಿಮ್ಮ ಪ್ರೋಗ್ರಾಮ್ ತಗೊಳ್ತಾ ಇರ್ಬೋದು, ಆ್ಯಸ್ ಎ ಪ್ಯಾರಾಮೀಟರ್ ಆರ್ ಎ ಇನ್ಪುಟ್ ವ್ಯಾಲ್ಯೂ ಆಗಿ ತಗೋತಾ ಇರ್ಬೋದು. ಆ ಬೇಸಿಸ್ ಮೇಲೆ ರನ್ ಆಗ್ತಾ ಇರ್ಬೋದು. ಸೊ ಅಲ್ಲಿ ನೆಟ್ವರ್ಕಿಂಗ್ ಕಾಂಪೊನೆಂಟ್ಸ್ ಬೇಕಾಗಿರುತ್ತೆ, ಅದು ರಿಸೋರ್ಸ್ ಆಗಿರುತ್ತೆ. ಸೊ ಈ ರೀತಿ ರಿಸೋರ್ಸ್ ಅಲೋಕೇಶನ್ ಆಗಬೇಕು ಪ್ರೋಗ್ರಾಮ್ಗೆ, ಆಗ ಮಾತ್ರ ರನ್ ಆಗುತ್ತೆ. ಸೊ ಈ ಒಂದು ಕಂಡೀಷನಲ್ಲಿ ಇಟ್ಸ್ ಇನ್ ರನ್ನೆಬಲ್ ಸ್ಟೇಟ್. ಥ್ರೆಡ್ ಈಸ್ ರೆಡಿ ಫಾರ್ ಎಕ್ಸಿಕ್ಯೂಷನ್ ಆ್ಯಂಡ್ ವೇಟಿಂಗ್ ಫಾರ್ ದಿ ಅವೈಲಬಿಲಿಟಿ ಆಫ್ ದಿ ಪ್ರಾಸೆಸರ್. ಈ ರೀತಿ ರಿಸೋರ್ಸ್ ಇರ್ಬೋದು. ಇನ್ನೊಂದು, ಎಲ್ಲದಕ್ಕೂ ಬೇಸಿಕ್ಕು ಪ್ರಾಸೆಸರ್ ಅವೈಲಬಿಲಿಟಿ ಆಗಬೇಕು. ಅದೊಂದು ಸಿಂಪಲ್ ಪ್ರೋಗ್ರಾಮ್ ಇದೆ, ಇದ್ಯಾವ ಒಂದು ರಿಸೋರ್ಸಸ್ಸು ಬೇಡ, ಆಗ ಪ್ರಾಸೆಸರ್ ಸಿಗಬೇಕು ಅದಕ್ಕೆ. ಸೊ ದಟ್ ಈಸ್ ಎ ರಿಸೋರ್ಸ್. ಪ್ರಾಸೆಸರ್ ಇದ್ದರೆ ಅಲ್ಲಿ ಎಕ್ಸಿಕ್ಯೂಷನ್ ಆಗುತ್ತೆ. ಥ್ರೆಡ್ ಹ್ಯಾಸ್ ಜಾಯ್ನೆಡ್ ದಿ ಕ್ಯೂ ಆಫ್ ಥ್ರೆಡ್ಸ್ ದಟ್ ಆರ್ ವೇಟಿಂಗ್ ಫಾರ್ ಎಕ್ಸಿಕ್ಯೂಷನ್. ಇಫ್ ಆಲ್ ಥ್ರೆಡ್ಸ್ ಹ್ಯಾವ್ ಈಕ್ವಲ್ ಪ್ರಿಯಾರಿಟಿ, ದೆನ್ ದೇ ಆರ್ ಗಿವನ್ ಟೈಮ್ ಸ್ಲಾಟ್ಸ್ ಫಾರ್ ಎಕ್ಸಿಕ್ಯೂಷನ್ ಇನ್ ರೌಂಡ್ ರಾಬಿನ್ ಫ್ಯಾಷನ್. ಸೊ ಇದನ್ನು ಅಚೀವ್ ಮಾಡೋದಕ್ಕೆ ಈಗ 2 ಥ್ರೆಡ್ಸ್ ಇದೆ ಆಫ್ ಈಕ್ವಲ್ ಪ್ರಿಯಾರಿಟಿ. ವಿ ಕ್ಯಾನ್ ಪ್ರೊವೈಡ್ ಕಂಟ್ರೋಲ್ ಟು ಎನದರ್ ಥ್ರೆಡ್ ಟು ಈಕ್ವಲ್ ಪ್ರಿಯಾರಿಟಿ ಬಿಫೋರ್ ಇಟ್ಸ್ ಟರ್ನ್ ಕಮ್ಸ್. ಸೊ ಆಗ ನಾವು ಈಲ್ಡ್ ಮೆಥಡ್ನ ಯೂಸ್ ಮಾಡ್ಬೋದು. ಈಲ್ಡ್ ಮೆಥಡು it provides it transfers
resources to another thread of equal priority. Next, moving on to running state. The thread scheduler select ಮಾಡಿಕೊಂಡು ಅದಕ್ಕೆ ರಿಸೋರ್ಸ್ ಅಲೋಕೇಟ್ ಮಾಡಿದೆ. ವಾಟ್ ವಿ ಡಿಸ್ಕಸ್ಡ್ ಇನ್ ರನ್ನೇಬಲ್ ಸ್ಟೇಟ್. ಆ ರಿಸೋರ್ಸ್ ಎಲ್ಲ ಸಿಕ್ಕಿದೆ. ವೆದರ್ ಇಟ್ಸ್ ಪ್ರಾಸೆಸರ್, ಯಾವುದೋ ಒಂದು ನೆಟ್ವರ್ಕಿಂಗ್ ಕಾಂಪೊನೆಂಟ್, ವೆದರ್ ಇಟ್ಸ್ ಪ್ರಿಂಟರ್, ಹಾರ್ಡ್ ಡಿಸ್ಕ್, ರಿಸೋರ್ಸ್ ಸಿಕ್ಕಿದೆ ಅಂತಂದರೆ ಅದು ರನ್ ಆಗೋಕ್ಕೆ ಸ್ಟಾರ್ಟ್ ಮಾಡುತ್ತೆ. ಸೊ ದಿಸ್ ಈಸ್ ರನ್ನಿಂಗ್ ಸ್ಟೇಟ್. ಈ ಒಂದು ಸ್ಟೇಟಲ್ಲಿ ಸಸ್ಪೆಂಡ್ ಮೆಥಡ್ ಅಂತ ಇರುತ್ತೆ. ರನ್ ಆಗ್ತಾ ಇರೋ ಪ್ರೋಗ್ರಾಮು ಏನೋ ಒಂದು ರನ್ ಟೈಮ್ ಎರರ್ ಇರ್ಬೋದು, ಅಥವಾ ಅದಕ್ಕೆ ಇನ್ಪುಟ್ ಅವೈಲಬಿಲಿಟಿ ಇಲ್ಲದೆ ಇರ್ಬೋದು ಫ್ರಮ್ ದಿ ನೆಟ್ವರ್ಕ್ ಆರ್ ಫ್ರಮ್ ಎನಿ ಇನ್ಪುಟ್ ಫೈಲ್. ಸೊ ಅಂಥ ಕೇಸಸ್ಸಲ್ಲಿ ಸಸ್ಪೆಂಡ್ ಆಗೋ ಚಾನ್ಸಸ್ ಇರುತ್ತೆ. ಎ ಸಸ್ಪೆಂಡೆಡ್ ಥ್ರೆಡ್ ಕ್ಯಾನ್ ಬಿ ರಿವೈವರ್ಡ್ ಬೈ ಯೂಸಿಂಗ್ ದಿ ರೆಸ್ಯೂಮ್ ಮೆಥಡ್. ಸೊ ಸಸ್ಪೆಂಡ್ ಆಗಿರುತ್ತೆ ಫಾರ್ ಎ ಮೂಮೆಂಟ್. ನೆಕ್ಸ್ಟು ಅದಕ್ಕೆ ರಿಸೋರ್ಸ್ ಸಿಕ್ಬಿಟ್ರೆ ಮತ್ತೆ ಅದು ಇಟ್ resumes back to its original position with the help of the resume method. This approach is useful when we want to suspend a thread for some time due to certain reason. Suspension of the threadಗೆ suspend method ಯೂಸ್ ಮಾಡಿಕೊಂಡು ಮತ್ತೆ resume ಮೆಥಡಿಂದ ವಾಪಸ್ ತಗೋಬೋದು. ಸೊ ರನ್ನಿಂಗ್ ಸ್ಟೇಟಲ್ಲಿ ಫಸ್ಟು ಸಸ್ಪೆಂಡ್ ಥ್ರೆಡ್, ರೆಸ್ಯೂಮ್ ಥ್ರೆಡ್ ಅಂತ 2 ಮೆಥಡ್ಸ್ ಇದೆ. ನೆಕ್ಸ್ಟು ಯು ಕ್ಯಾನ್ ರನ್ ಆಗಬೇಕಾದ್ರೆ ಈ ಮೆಥಡ್ ಯೂಸ್ ಮಾಡಿಕೊಂಡು ಸಸ್ಪೆಂಡ್ ಮಾಡೋದಲ್ದೇ ಯು ಕ್ಯಾನ್ ಮೇಕ್ ಅ ಥ್ರೆಡ್ ಟು ಗೋ ಟು ಸ್ಲೀಪ್ ಸ್ಟೇಟ್ ಫಾರ್ ಎ ಸ್ಪೆಸಿಫೈಡ್ ಟೈಮ್ ಪೀರಿಯಡ್ ಬೈ ಮೇಕಿಂಗ್ ಯೂಸ್ ಆಫ್ ದಿ ಸ್ಲೀಪ್ ಮೆಥಡ್. ಸ್ಲೀಪ್ ಮೆಥಡಲ್ಲಿ ಇಷ್ಟು ಮೈಕ್ರೋ ಸೆಕೆಂಡ್ಸ್ ಆಫ್ ಟೈಮ್, ಮಿಲಿ ಸೆಕೆಂಡ್ಸ್ ಆಫ್ ಟೈಮ್ ನೀವು ಅಲಾಟ್ ಮಾಡಿ, ಅಷ್ಟು ಮಿಲಿ ಸೆಕೆಂಡ್ಸ್ ಆಫ್ ಟೈಮು ಯು ಕ್ಯಾನ್ ಮೇಕ್ ಥ್ರೆಡ್ ಟು ಗೋ ಟು ಸ್ಲೀಪ್ ಸ್ಟೇಟ್. ದಿಸ್ ಮೀನ್ಸ್ ದಟ್ ಥ್ರೆಡ್ ಈಸ್ ಔಟ್ ಆಫ್ ದಿ ಕ್ಯೂ ಡ್ಯೂರಿಂಗ್ ದಿಸ್ ಟೈಮ್ ಪೀರಿಯಡ್. ಕ್ಯೂ ಅಂತಂದರೆ ಡೇಟಾ ಸ್ಟ್ರಕ್ಚರ್ಸಲ್ಲಿ ನೀವು ನೋಡಿರ್ತೀರ. ಕ್ಯೂ ಈಸ್ ಎ ಡೇಟಾ ಸ್ಟ್ರಕ್ಚರ್ ಕಾನ್ಸೆಪ್ಟ್. All the running processes will be stored in a linear manner in some memory location. ಸೊ ಲೈನಲ್ಲಿ ಜನ ಹೇಗೆ ಕ್ಯೂ ನಿಂತ್ಕೊಂಡು ಅವ್ರ ಕೆಲಸ ಆದಾಗ ಮುಂದೆ ಹೋಗ್ತಾ ಇರ್ತಾರೆ, ಆ ರೀತಿ ಎಲ್ಲ ರನ್ನಿಂಗ್ ಪ್ರಾಸೆಸಸ್ಸು ಒನ್ ಬೈ ಒನ್ ಸ್ಟೋರ್ ಆಗಿರುತ್ತೆ. ಅದು ಟಾಸ್ಕ್ ಮುಗಿದ ಮೇಲೆ ಕ್ಯೂ ಖಾಲಿ ಆಗ್ತಾ ಇರುತ್ತೆ. ಆ ರೀತಿ ಔಟ್ ಆಫ್ ಕ್ಯೂಯಿಂದ ಹೊರಗೆ ಕಳಿಸ್ಬೋದು ವಿತ್ ದಿ ಹೆಲ್ಪ್ ಆಫ್ ಸ್ಲೀಪ್ ಮೆಥಡ್. ನೀವು ಆ ಥ್ರೆಡ್ನ ಫಾರ್ ಸಮ್ ಮಿಲಿ ಸೆಕೆಂಡ್ಸ್ ಆಫ್ ಟೈಮ್ ಕಳಿಸ್ಬೋದು. ಥ್ರೆಡ್ನ ಮತ್ತೆ ಯು ಕ್ಯಾನ್ ಮೇಕ್ ಇಟ್ ಟು ಎಂಟರ್ ಇನ್ ಟು ರನ್ನೇಬಲ್ ಸ್ಟೇಟ್. ರನ್ನೇಬಲ್ ಸ್ಟೇಟಿಂದ ರನ್ನಿಂಗ್ ಸ್ಟೇಟ್ಗೆ ತಗೋಬರಬೇಕು. ಆಮೇಲೆ ದಿಸ್ ಈಸ್ ಆಲ್ ಡನ್ ಬೈ ದಿ ಆಪ್ರೇಟಿಂಗ್ ಸಿಸ್ಟಮ್ ವಿತ್ ದಿ ಹೆಲ್ಪ್ ಆಫ್ ಯುವರ್ ಪ್ರೋಗ್ರಾಮ್ ಇಟ್ ಸೆಲ್ಫ್. ಆ್ಯಂಡ್ ದಿಸ್ ಯು ಕ್ಯಾನ್ ಡೂ ವಿತ್ ಸ್ಲೀಪ್ ಮೆಥಡ್. ಒಂದು ಸಸ್ಪೆಂಡ್ ಮೆಥಡ್ ಆಯಿತು, ರೆಸ್ಯೂಮ್ ಮೆಥಡ್ ಆಯಿತು, ಸ್ಲೀಪ್ ಮೆಥಡ್ ಆಯಿತು. ನೆಕ್ಸ್ಟು ವೆಯ್ಟ್ ಮೆಥಡ್ ಆ್ಯಂಡ್ ನೋಟಿಫೈ ಮೆಥಡ್, ಇದಕ್ಕೆ ಹೋಗೋಣ. ಇದೆಲ್ಲ ಮೆಥಡ್ಸ್ ಯೂಸ್ ಮಾಡಿಕೊಂಡೆ ಯು ಕ್ಯಾನ್ ಮೂವ್ ಬಿಟ್ವೀನ್ ಡಿಫ್ರೆಂಟ್ ಸ್ಟೇಟ್ಸ್ ಆಫ್ ಎ ಥ್ರೆಡ್. ಇಟ್ ಹ್ಯಾಸ್ ಬೀನ್ ಟೋಲ್ಡ್ ಟು ವೆಯ್ಟ್ ಅಂಟಿಲ್ ಸಮ್ ಇವೆಂಟ್ ಅಕ್ಕರ್ಸ್. ಸೊ ವೆಯ್ಟ್ ಮೆಥಡ್, ಥ್ರೆಡ್ ಕ್ಯಾನ್ ಬಿ ಶೆಡ್ಯೂಲ್ ಟು ರನ್ ಇಟ್ ಅಗೈನ್. ವೆಯ್ಟ್ ಮೆಥಡಿಂದ ವಾಪಸ್ ಅದೇ ಸ್ಟೇಟ್ಗೆ ತಗೋಬೇಕಂದ್ರೆ ನೋಟಿಫೈ ಮೆಥಡ್ ಯೂಸ್ ಮಾಡ್ಬೋದು. ನೆಕ್ಸ್ಟ್ is blocked state. So the methods of running state is suspend, resume, wait, notify and sleep. The method of runnable state is yield method. The method used in newborn state is start and stop method. Next is blocked state. Runnable state ge enter ಮಾಡೋಕ್ಕೆ, ಬ್ಲಾಕ್ ಮಾಡೋಕ್ಕೆ ನೀವು
ಈ ಒಂದು ಸ್ಟೇಟ್ಗೆ ತಗೋಬೋದು. ದಿಸ್ ಮೀನ್ಸ್ ವೆನ್ ಥ್ರೆಡ್ ಈಸ್ ಸಸ್ಪೆಂಡೆಡ್, ಸ್ಲೀಪಿಂಗ್ ಆರ್ ವೇಟಿಂಗ್ ಇನ್ ಆರ್ಡರ್ ಟು ಸ್ಯಾಟಿಸ್ಫೈ ಸರ್ಟೇನ್ ರಿಕ್ವೈರ್ಮೆಂಟ್ಸ್. ನಾನಾಗಲೇ ಹೇಳಿದಾಗೆ ಸ್ಲೀಪ್ ಮೆಥಡ್ ಯೂಸ್ ಮಾಡಿಕೊಂಡು ಯು ಕ್ಯಾನ್ ಗೆಟ್ ದಿ ಥ್ರೆಡ್ ಔಟ್ ಆಫ್ ದಿ ಕ್ಯೂ ಅಂತ ಹೇಳಿದೆ. ಅಂಥ ಟೈಮಲ್ಲಿ ಬ್ಲಾಕ್ ಮಾಡ್ಬೋದು. ಬಟ್ ಇಟ್ಸ್ ನಾಟ್ ಎ ಡೆಡ್ ಕಂಡೀಷನ್. You can take it to dead state, which is the last state of the thread life cycle. It is terminated or dead state when it is run method. A running thread ends its life when it has completed executing its run method. Thread can be killed as soon as it is born, or while it is running, or even when it is in non-runnable or blocked condition. So these are the suspend, resume, yield, running thread methods. ಇದು you can view it in the PPT. Wait method, notify all method, wait method. Let's run a program. Can observe here. ನಾವು ಪ್ರೀವಿಯಸ್ ಸೆಷನಲ್ಲಿ ಡಿಸ್ಕಸ್ ಮಾಡಿದ ಹಾಗೆ ಸೇಮ್ ಪ್ರೋಗ್ರಾಮ್ ಇದೆ. ಅದೇ ಪ್ರೋಗ್ರಾಮ್ಗೆ ಈ ಮೆಥಡ್ಸ್ ಅಪ್ಲೈ ಮಾಡಿದ್ದೀನಿ. ಇದು ರನ್ ಆಗ್ತಾ ಇದೆ. ಆ್ಯಸ್ ಯು ಸಾ ಇನ್ ಪ್ರೀವಿಯಸ್ ಸೆಷನ್ ಪ್ರೋಗ್ರಾಮ್ ರನ್ ಮಾಡಿ ನಾವು ಅದು ಒಂದಷ್ಟು ಡಿಸ್ಕಷನ್ ಮಾಡಿದ್ವಿ. ಇಫ್ i ಈಕ್ವಲ್ ಟು 1, ಈಲ್ಡ್ ಮೆಥಡ್ i ಈಕ್ವಲ್ ಟು 1 ಆ ಒಂದು ಇಟಿರೇಷನ್ ರನ್ ಆಗಬೇಕಾದ್ರೆ ಈಲ್ಡ್ ಮೆಥಡ್ ವರ್ಕ್ ಮಾಡುತ್ತೆ. ವಾಟ್ ಡಸ್ ಈಲ್ಡ್ ಮೆಥಡ್ ಡೂ ಈಸ್, ನೆಕ್ಸ್ಟು ಕ್ಲಾಸ್ ಬಿ ಇದೆ. ಇಲ್ಲಿ ಜೆ ಈಕ್ವಲ್ ಟು 4 ಇಟಿರೇಷನಲ್ಲಿ ಸ್ಟಾಪ್ ಮೆಥಡ್ ಇದೆ. ನೀವು ಔಟ್ಪುಟ್ಟಲ್ಲಿ ನೋಡ್ತಾ ಹೋಗ್ಬೋದು. ನೆಕ್ಸ್ಟು ಕ್ಲಾಸ್ ಸಿನಲ್ಲಿ ಕೆ ಈಕ್ವಲ್ ಟು 1 ಫಸ್ಟ್ ಇಟಿರೇಷನ್ ಆಗಬೇಕಾದ್ರೆ ಸ್ಲೀಪ್ ಮೆಥಡ್, ಫಸ್ಟ್ ಇಟಿರೇಷನ್ ಆಗಬೇಕಾದ್ರೆ ಆ ಒಂದು ಇಟಿರೇಷನ್ನು ಯು ಕ್ಯಾನ್ ಫಾರ್ 1000 milliseconds ಆಫ್ ಟೈಮ್ ನೀವು ಸ್ಲೀಪ್ ಒಂದು ಕಂಡೀಷನ್ಗೆ ಕಳಿಸ್ಬೋದು. ಕ್ಲಾಸ್ ಎನಲ್ಲಿ ಈಲ್ಡ್ ಮೆಥಡ್ ಅಪ್ಲೈ ಮಾಡಿರೋದ್ರಿಂದ ಈಕ್ವಲ್ ಪ್ರಿಯಾರಿಟಿ ಇರೋ ಅಂಥ ಥ್ರೆಡ್ಗೆ ಈ ಕಂಟ್ರೋಲು, ಈ ಥ್ರೆಡ್ಡು ತನ್ನ ಒಂದು ಕಂಟ್ರೋಲ್ನ ಈಲ್ಡ್ ಮಾಡುತ್ತೆ. ಈಲ್ಡ್ ಮಾಡೋದು ಅಂದರೆ ಪ್ರೊವೈಡಿಂಗ್ ಆ ಒಂದು ಅರ್ಥ ಬರುತ್ತೆ. ಈಕ್ವಲ್ ಪ್ರಿಯಾರಿಟಿ ಥ್ರೆಡ್ಗೆ ತನ್ನಲ್ಲಿರೋ ಅಂಥ ಫೆಸಿಲಿಟೀಸು ಅದು ಬೇರೆ ಒಂದು ಥ್ರೆಡ್ಗೆ ಆಫ್ ಈಕ್ವಲ್ ಪ್ರಿಯಾರಿಟಿ ಪ್ರೊವೈಡ್ ಮಾಡುತ್ತೆ. ಕ್ಲಾಸ್ ಬಿನಲ್ಲಿ ಸ್ಟಾಪ್ ಮೆಥಡ್ಡು ಜೆ ಈಕ್ವಲ್ ಟು 4 ಅಲ್ಲಿಗೆ ಸ್ಟಾಪ್ ಆಗುತ್ತೆ. ಸ್ಟಾರ್ಟ್ ಆಗುತ್ತೆ
5 ತನಕ ಕಂಪ್ಲೀಟ್ ಆಗಬೇಕು ಇಟಿರೇಷನ್ಸು. j = 4ಗೆ ಸ್ಟಾಪ್ ಆಗುತ್ತೆ. ಕ್ಲಾಸ್ ಸಿ ಏನು ಮಾಡುತ್ತೆ, k = 1 ಇದ್ದಾಗ ಇಟಿರೇಷನ್ನು 1000 milliseconds ಆಫ್ ಟೈಮು, k = 1 ಇಟಿರೇಷನ್ನು ಇಟ್ ಗೋಸ್ ಟು ಸ್ಲೀಪ್ ಸ್ಟೇಟ್. ಅಂದರೆ ಅಷ್ಟು ಟೈಮ್ನಲ್ಲಿ ಇಟ್ ಈಸ್ ಔಟ್ ಆಫ್ ದಿ ಕ್ಯೂ, ಔಟ್ ಆಫ್ ದಿ ರನ್ನಿಂಗ್ ಸ್ಟೇಟ್. ನೆಕ್ಸ್ಟ್ see here, coming to the main class or the last class, thread methods ಅಂತ. ಇಲ್ಲಿ thread A = new, thread A, thread B, thread C respectively for all the classes A, B, C, new object thread A, thread B, thread C ಅಂತ ಕ್ರಿಯೇಟ್ ಮಾಡಿದ್ದೀವಿ. thread A ಡಾಟ್ ಸ್ಟಾರ್ಟ್ ಮೆಥಡ್, thread B ಡಾಟ್ ಸ್ಟಾರ್ಟ್ ಮೆಥಡ್, thread C ಡಾಟ್ ಸ್ಟಾರ್ಟ್ ಮೆಥಡ್ ಇದು ಥ್ರೆಡ್ ಎಕ್ಸಿಕ್ಯೂಷನ್ನ ಸ್ಟಾರ್ಟ್ ಮಾಡಿದೆ. ಬಟ್ ಸಿನ್ಸ್ ಐ ಹ್ಯಾವ್ ಅಪ್ಲೈಡ್ ಸಮ್ ಈಲ್ಡ್ ಮೆಥಡ್, ಸ್ಲೀಪ್ ಮೆಥಡ್, ಸ್ಟಾಪ್ ಮೆಥಡ್ ಇನ್ಸೈಡ್ ದೋಸ್ ಕ್ಲಾಸ್ ಎ, ಕ್ಲಾಸ್ ಬಿ, ಕ್ಲಾಸ್ ಸಿ, ಸೊ ನಾವು ಪ್ರೀವಿಯಸ್ ಸೆಷನಲ್ಲಿ ನೋಡಿದಾಗೆ ಇದು ಸೇಮ್ ಪ್ರೋಗ್ರಾಮ್. ಬಟ್ ಆ ರೀತಿ ಇಲ್ಲಿ ಔಟ್ಪುಟ್ ಬರಲ್ಲ, ಔಟ್ಪುಟ್ ಇಲ್ಲಿ ವೇರಿಯೇಷನ್ಸ್ ಆಗುತ್ತೆ. ಸಿನ್ಸ್ ಐ ಹ್ಯಾವ್ ಅಪ್ಲೈಡ್ ಸಮ್ ಮೆಥಡ್ಸ್ ಹಿಯರ್, ಸಮ್ ಜಾವಾ ಮೆಥಡ್ಸ್ ಹಿಯರ್. ಲೆಟ್ಸ್ ರನ್ ದಿಸ್ ಪ್ರೋಗ್ರಾಮ್. ಔಟ್ಪುಟ್ ವೇರಿಯೇಷನ್ ನೋಡ್ಬೋದು. ಆಗ java c thread methods dot java thread methods. You can observe the output here for thread methods program, what we discussed just now. ಥ್ರೆಡ್ ಎ 192 ಇಟಿರೇಷನ್ಸ್ನ ಸ್ಟಾರ್ಟ್ ಮಾಡಿಕೊಂಡಿದೆ. ಒನ್ ಇಟಿರೇಷನ್ ಸ್ಟಾರ್ಟ್ ಆಗಿದೆ. i = 1 ಇದ್ದಾಗ ಸೆಕೆಂಡ್ ಇಟಿರೇಷನ್ ಆಫ್ ಈಕ್ವಲ್ ಪ್ರಿಯಾರಿಟಿ ಇಟ್ ಹ್ಯಾಸ್ ಈಲ್ಡೆಡ್ its priority to it. So next ಏನೇ i ಇಟಿರೇಷನ್, j ಇಟಿರೇಷನ್ ಸ್ಟಾರ್ಟ್ ಆಗಿಲ್ಲ, i ಇಟಿರೇಷನ್ದು ಸೆಕೆಂಡ್ ಇಟಿರೇಷನ್ ಬಂದಿದೆ. ನೆಕ್ಸ್ಟ್ ಫಾರ್ j ಲೂಪ್ 1 to ಎಕ್ಸಿಕ್ಯೂಷನ್ ಆಗಿದೆ. j ಲೂಪ್ j = 3 ಅಂತ ಇದೆಯಲ್ಲ, ಅಲ್ಲಿ ಸ್ಟಾಪ್ ಆಗಬೇಕು ಅಂತ ಒಂದು ಕಮ್ಯಾಂಡ್ ಇದೆ. ಅಕಾರ್ಡಿಂಗ್ ಟು ದಿ ಪ್ರೋಗ್ರಾಮ್ ಸ್ಟಾಪ್ ಮೆಥಡ್ ಅಂತ ಇದೆ. ಇಫ್ j = 3 ಕ್ಲಾಸ್ ಬಿನಲ್ಲಿ ನೀವು ಪ್ರೋಗ್ರಾಮ್ ನೋಡ್ಕೋಬೋದು. j = 3 ಸ್ಟಾಪ್ ಅಂತ ಇದೆ. ಸೊ ಇಲ್ಲಿ ಸ್ಟಾಪ್ ಆಗಿದೆ. ಅದೇ ನಾನು ಆ ಮೆಥಡ್ ಸ್ಪೆಸಿಫೈ ಮಾಡಿಲ್ಲ ಅಂತಂದರೆ, ನಾವು ಆ್ಯಸ್ ವಿ ಸಾ ಪ್ರೀವಿಯಸ್ಲಿ
ಈ ರೀತಿ ಬರ್ತಿತ್ತು. ಇದು ಪ್ರೀವಿಯಸ್ ಪ್ರೋಗ್ರಾಮ್ ಔಟ್ಪುಟ್ಟು. i ಈಕ್ವಲ್ ಟು 1 ಆದ ತಕ್ಷಣ ಜೆ ಸ್ಟಾರ್ಟ್ ಮಾಡ್ಕೊಂಡಿದೆ ಎಕ್ಸಿಕ್ಯೂಷನ್. ಐಗೆ ಚಾನ್ಸೇ ಕೊಟ್ಟಿಲ್ಲ. ಜೆ ಆದಮೇಲೆ ಕೆ ಸ್ಟಾರ್ಟ್ ಮಾಡ್ಕೊಂಡಿದೆ. ಅದೆಲ್ಲ 3 ಇಟಿರೇಷನ್ಸ್ ಆದಮೇಲೆ ಐಗೆ ಚಾನ್ಸ್ ಸಿಕ್ಕಿದೆ. ಸೊ ಈಲ್ಡ್ ಮೆಥಡ್ ಯೂಸ್ ಮಾಡಿರೋದ್ರಿಂದ ಅಲ್ಲಿ ಒಂದು ಈಕ್ವಲ್ ಪ್ರಿಯಾರಿಟಿ ತನ್ನ ಒಂದು ಇಟಿರೇಷನ್ ಆದ ತಕ್ಷಣ ಇಲ್ಲಿ ಬರಬೇಕು ನೆಕ್ಸ್ಟ್ ಇಟಿರೇಟೆಡ್ ಸ್ಟೇಟ್ಮೆಂಟ್ ಅಂತ ಈಲ್ಡ್ ಮಾಡಿರೋದ್ರಿಂದ ಪ್ರಿಯಾರಿಟಿ ನೆಕ್ಸ್ಟ್ i ಈಕ್ವಲ್ ಟು 2 ಬಂದಿದೆ. ಇಲ್ಲಿ ಜೆ 3ಗೆ ಯಾಕೆ ಸ್ಟಾಪ್ ಮಾಡಿದೆ ಅಂದರೆ ಸ್ಟಾಪ್ ಮೆಥಡ್ ಇದ್ದಿದ್ದರಿಂದ. ನೆಕ್ಸ್ಟು ಐ ತನ್ನ ಇಟಿರೇಷನ್ಸ್ ಕಂಟಿನ್ಯೂ ಮಾಡಿದೆ. 3, 4, 5 ಕಂಪ್ಲೀಟ್ ಮಾಡಿಕೊಂಡಿದೆ. ನೌ ಕೆ ಹ್ಯಾಸ್ ಸ್ಟಾರ್ಟೆಡ್ ಎಕ್ಸಿಕ್ಯೂಷನ್. ಪ್ರೀವಿಯಸ್ ಪ್ರೋಗ್ರಾಮಲ್ಲಿ ಒಂದು ಐ ಲೂಪ್ ಇಟಿರೇಷನ್ನು 3 ಅಥವಾ 2 ಜೆ ಲೂಪ್ ಇಟಿರೇಷನ್ ಆದ ತಕ್ಷಣ ಫಸ್ಟ್ ಸೆಟ್ಟಲ್ಲೇ ಸ್ಟಾರ್ಟ್ ಮಾಡ್ಕೊಂಡಿತ್ತು ಕೆ ಇಟಿರೇಷನ್ನು. ಕೆ ಇಟಿರೇಷನ್ ಇಲ್ಲಿ ಸ್ಟಾರ್ಟ್ ಆಗಿದೆ ಆ್ಯಂಡ್ ಇಟ್ ವೆಂಟ್ ಇನ್ ಟು ಸ್ಲೀಪ್ ಫಾರ್ 1000 milliseconds ಆಫ್ ಟೈಮ್. ಇಫ್ ಕೆ ಈಕ್ವಲ್ ಟು 1 ಗೋ ಟು ಸ್ಲೀಪ್ ಮೆಥಡ್ ಅಂತ ಇದೆ. ಒಂದೇ ಇಟಿರೇಷನ್ ಮಾಡಿ ನೆಕ್ಸ್ಟ್ ಅದು ಕೆ ಈಕ್ವಲ್ ಟು 2, 3, 4, 5 ಬರಬೇಕಿತ್ತು. ಬಟ್ ಸ್ಲೀಪ್ ಮೆಥಡ್ ಇರೋದ್ರಿಂದ 1000 milliseconds ಅದೇನು ಸ್ಲೀಪಿಂಗ್ ಕಂಡೀಷನಲ್ಲಿದೆ ಆ ಒಂದು ಥ್ರೆಡ್ಡು ಆ ಟೈಮಲ್ಲಿ ಜೆ ತಂದ ಒಂದು ಜೆ ಈಕ್ವಲ್ ಟು 3 ತನಕ ಮಾತ್ರ ಎಕ್ಸಿಕ್ಯೂಷನ್ ಆಗಿತ್ತು. ಕೆಲಸ ಅಥವಾ ಟಾಸ್ಕ್ ಕಂಪ್ಲೀಟ್ ಮಾಡಿಕೊಂಡಿದೆ. ಐ ಆಗಲೇ ಕಂಪ್ಲೀಟ್ ಆಗಿತ್ತು. ಜೆ ಇಲ್ಲಿ ಕಂಪ್ಲೀಟ್ ಆಯಿತು. ಜೆ ಈಕ್ವಲ್ ಟು 4. ನೆಕ್ಸ್ಟು ಕೆ ತನ್ನ ಇಟಿರೇಷನ್ಸ್ ಎಕ್ಸಿಕ್ಯೂಷನ್ನು ಕಂಪ್ಲೀಟ್ ಮಾಡಿಕೊಂಡಿದೆ ಆ್ಯಂಡ್ ಇಟ್ ಹ್ಯಾಸ್ ಬಿನ್ ಎಕ್ಸಿಟೆಡ್ ಫ್ರಮ್ ಸಿ. ಸೊ ಈ ರೀತಿ ಥ್ರೆಡ್ ಮೆಥಡ್ಸು ವೇರಿಯೇಷನ್ ಮಾಡಿದೆ ಥ್ರೆಡ್ ಎಕ್ಸಿಕ್ಯೂಷನ್. ಥ್ಯಾಂಕ್ ಯು ಆಲ್.